ಯಾವ ಭಾಗದಲ್ಲಿ ನಿಮಗೆ ಮಚ್ಚೆ ಇದ್ದರೆ ಅದೃಷ್ಟ? ನೀವು ಲಕ್ಷ್ಮೀಪುತ್ರರಾಗತಕ್ಕಂಥದ್ದು ಹೇಗೆ? ನೀವು ಮಾಡಿರತಕ್ಕಂತಹ ಪೂರ್ವಾರ್ಜಿತ ಪುಣ್ಯದ ಫಲದಿಂದ ಈ ಚಿಹ್ನೆ ನಿಮಗೆ ಸಿಗುತ್ತೆ. ಈ ಒಂದು ಭಾಗದ ಗುರುತು ಇಂತಹ ಚಿತ್ರ ಅಥವಾ ಚಿಹ್ನೆ ಇದ್ದಲ್ಲಿ ಆ ವ್ಯಕ್ತಿ ಧನ ಸಂಪತ್ತನ್ನು ಹೊಂದಿರ್ತಾನೆ. ನಮಸ್ಕಾರ, ನಾನು ನಿಮ್ಮ ಪ್ರಧಾನ ತಾಂತ್ರಿಕ್ ವಾಸುದೇವ್. ಜೀವನದಲ್ಲಿ ನಮಗೆ ಗಂಡು ಮಕ್ಕಳೇ ಬೇಕು, ಗಂಡು ಮಕ್ಕಳೇ ಸರ್ವಸ್ವ, ನಾ ಮಾಡಿದ ಆಸ್ತಿ ಹಣ ಸಂಪತ್ತು ಸರ್ವವನ್ನು ಆತನೇ ಅನುಭವಿಸಬೇಕು, ಆತನಿಂದವೇ ಜೀವನ ವಂಶ ಉದ್ಧಾರ ಎಂಬತಕ್ಕಂಥವರು ಖಂಡಿತ ಈ ಎಪಿಸೋಡ್ನ ನೋಡಲೇಬೇಕು. ಯಾರಿಗೆ ತಾನೇ ಇಷ್ಟ ಇಲ್ಲ ರೀ ಗಂಡು ಮಗು ಅಂದರೆ? ಯಾರಿಗೆ ತಾನೇ ಇಷ್ಟ ಇಲ್ಲ ಹೆಣ್ಣು ಮಗು ಅಂದರೆ? ಮಕ್ಕಳೆಲ್ಲವೂ ಒಂದೇ. ಅದೃಷ್ಟ ತರುವಂಥವರು ಪುರುಷರೇ ಎಂಬತಕ್ಕಂತಹ ಬಟ್ ಮನೆಗೆ ಲಕ್ಷ್ಮಿ ಹೆಣ್ಣೆ, ಎರಡು ಪ್ರಶ್ನೆಗೂ ಉತ್ತರ ಸರಿಸಮವೇ ಇದು ಹೋರಾಟದಲ್ಲಿ. ಹಾಗೆ ಈ ದಿನ ನಾನು ಹೇಳಲಿಕ್ಕೆ ಹೊರಟಿರ್ತಕ್ಕಂಥದ್ದು ನಿಮಗೆ, ಭಾಳ ಸಲ ಒಬ್ಬ ಕ್ಲೈಂಟ್ ನನ್ನವ ತುಂಬ ಸಲ ಒಂದು ಕ್ವಶನ್ ಮಾಡ್ತಿದ್ದ, ಗುರುಗಳೇ ಇದಕ್ಕೆ ಆನ್ಸರ್ ಮಾಡಿ, ಇದಕ್ಕೆ ಎಪಿಸೋಡ್ ಮಾಡಿ ಅಂತ ಹೇಳಿ. ಖಂಡಿತ ಇವತ್ತು ಆ ಎಪಿಸೋಡ್ ನಿಮಗೋಸ್ಕರ, ಹಾಗೆ ನನ್ನ ಈ ವಾಹಿನಿಯಲ್ಲಿರ್ತಕ್ಕಂತಹ ಎಲ್ಲ ಬಂಧು ಮಿತ್ರರೇ ನಿಮಗೋಸ್ಕರ. ಹಾಗೆ ಬಹಳ ವಿಶೇಷವಾಗಿ ಪುರುಷನ ಶರೀರ ಎಂಬತಕ್ಕಂಥದ್ದೇ ಒಂದು ಅದ್ಭುತ ಶಕ್ತಿ ಬಿಡಿ. ಆ ಅದ್ಭುತ ಎಂಬತಕ್ಕಂಥದ್ದು ಶರೀರದೊಳಗಡೆ ಇದೆ. ಪ್ರಕೃತಿಯಲ್ಲಿ ನಡೆಯತಕ್ಕಂಥ ಎಲ್ಲ ವಿದ್ಯಮಾನಗಳನ್ನು ಕೂತ ಜಾಗದಲ್ಲಿ ಗ್ರಹಿಸುವಂಥ ಶಕ್ತಿ ನಮ್ಮ ದೇಹಕ್ಕೆ, ನಮ್ಮ ಆತ್ಮಕ್ಕಿದೆ, ನಮ್ಮ ಜ್ಞಾನಕ್ಕಿದೆ. ಅದು ಇತ್ತೀಚೆಗೆ ಫಾಸ್ಟ್ ಎಲ್ಲ ಜೀವನದಲ್ಲಿ ಯಾರೂ ಅದನ್ನು ಸಂಗ್ರಹಿಸ್ತಾ ಇಲ್ಲ. ಎಲ್ಲ ಸಿಸ್ಟಮ್ ಮುಂದೆ ಕೂತು ಸ್ಯಾಟಲೈಟ್ ಶಕ್ತಿಯನ್ನು ಅನುಭವಿಸ್ತಾ ಇದ್ದಾರೆ. ಹಾಗೆ ಪುರುಷನ ಶರೀರದಲ್ಲಿ ಯಾವ ಭಾಗದಲ್ಲಿ, ಈಗ ತೋಳಾಗ್ಬೋದು, ಬಲಗೈ ಆಗ್ಬೋದು, ಬಲತೊಡೆ ಆಗ್ಬೋದು, ಬಲಭಾಗದ ಹೊಟ್ಟೆ ಆಗ್ಬೋದು, ಬಲಭಾಗದ ಎದೆ ಆಗ್ಬೋದು, ಬಲಭಾಗದ ಕಣ್ಣು, ತುಟಿ, ನಾಲಿಗೆ, ಇವೆಲ್ಲ ಭಾಗ ಎಂಬತಕ್ಕಂಥದ್ದು ಬಲಭಾಗದಲ್ಲಿ ಯಾವ ಭಾಗದಲ್ಲಿ ನಿಮಗೆ ಮಚ್ಚೆ ಇದ್ದರೆ ಅದೃಷ್ಟ? ನೀವು ಲಕ್ಷ್ಮೀಪುತ್ರರಾಗತಕ್ಕಂಥದ್ದು ಹೇಗೆ ಅನ್ನುವಂಥ ಒಂದು ಪ್ರಶ್ನೆ. ಖಂಡಿತ ಈ ಪ್ರಶ್ನೆ ಬಹಳ ಉತ್ತಮ. ನೋಡಿ, ನಾವು ತಾಯಿಯ ಗರ್ಭದಲ್ಲೇ ಇದ್ದಾಗಲೇ ಪರಮಾತ್ಮನಿಂದ ನಮಗೊಂದು ಅದೃಷ್ಟದ ಚಿಹ್ನೆ ಸಿಗುತ್ತೆ ಅಂತಂದರೆ ನಾವೆಂತಹ ಅದೃಷ್ಟವಂತರು. ಅದೇ ಗರ್ಭದಲ್ಲಿ, ತಾಯಿಯ ಗರ್ಭದಲ್ಲೇ ನಾವು ಕರ್ಮಿಷ್ಠರು ಎಂಬತಕ್ಕಂಥದ್ದನ್ನು ನಿರ್ಣಯ ಮಾಡಿ ಕಳಿಸತಕ್ಕಂಥವನೇ ಆ ಭಗವಂತ. ಹಾಗಾಗಿ ನೀವು ಮಾಡಿರತಕ್ಕಂತಹ ಪೂರ್ವಾರ್ಜಿತ ಪುಣ್ಯದ ಫಲದಿಂದ ಈ ಚಿಹ್ನೆ ನಿಮಗೆ ಸಿಗುತ್ತೆ. ಯಾವ ಜಾಗದಲ್ಲಿ ಆ ಮಚ್ಚೆ ಇದ್ದರೆ ನಿಮಗೆ ಶುಭ ಹೇಳ್ತೇನೆ. ಬಲಭಾಗದ ತೋಳಿನ ಮೇಲಿರಬೇಕು, ಅಥವಾ ಬಲಭಾಗದ ನಿಮ್ಮ ತೊಡೆಯ ಮೇಲ್ಭಾಗದಲ್ಲಿ ಇರಬೇಕು. ಇದೇ ಲಕ್ಷ್ಮೀ ವಾಸಸ್ಥಳ. ಬಹಳ ಬಲವಾಗಿ ಧನ ಸಂಪತ್ತು, ಭೂಮಿ, ಹೆಣ್ಣು ಅಂದರೆ ಹೆಣ್ಣು, ಹೊನ್ನು, ಮಣ್ಣು ಮೂರು ಒಲಿಯುವಂಥದ್ದು ಅಂದರೆ ಬಲಭಾಗದ ಭುಜದ ಮೇಲೆ ಒಂದು ಆಕೃತಿ ಆಗಬಹುದು, ಒಂದು ವಿಶೇಷವಾದಂತಹ ಗುರುತಾಗಬಹುದು. ಇದು ಬರುವಂಥದ್ದು ಬಹಳ ಶ್ರೇಷ್ಠತೆ. ಈ ಒಂದು ಭಾಗದ ಗುರುತು ಇಂತಹ ಚಿತ್ರ ಅಥವಾ ಚಿಹ್ನೆ ಇದ್ದಲ್ಲಿ ಆ ವ್ಯಕ್ತಿ ಧನ ಸಂಪತ್ತನ್ನು ಹೊಂದಿರ್ತಾನೆ, ಸರ್ವ ಸುಖಭೋಗಗಳನ್ನು ಅನುಭವಿಸ್ತಾ ಇರ್ತಾನೆ. ಆತನ ಮುಖದಲ್ಲಿ ಅಜೀವವಾದಂತಹ ಒಂದು ತೇಜಸ್ಸಿರುತ್ತೆ. ಯಾರಿಗೂ ಸಹ ಡೌನ್ ಆಗೋದಿಲ್ಲ. ಯಾರ ಮಾತು, ಜ್ಞಾನ, ವ್ಯಕ್ತಿತ್ವಕ್ಕೆ ಯೋಚನೆ ಮಾಡೋದಿಲ್ಲ. ಅವನ ಒಂದು ಮಾತು 100 ಜನ ಕೇಳುವಂತಹ ಪರಿಸ್ಥಿತಿಗೆ ತಂದಿಡ್ತಾನೆ. ಅವನ ಗತ್ತು, ಗಾಂಭೀರ್ಯ, ಮಾತು, ಶೈಲಿ, ವಿಚಾರ, ವ್ಯವಹಾರ ಎಲ್ಲದರಲ್ಲೂ ಸಹ ಒಂದು ರಾಜನಡತೆ ಇರುತ್ತೆ. ಇದೆಲ್ಲವೂ ಬರುವಂಥದ್ದು ಬಲಭಾಗದಲ್ಲಿ, ತೋಳು ಭಾಗದ ಮೇಲಿರುವಂತಹ ಮಚ್ಚೆಗೆ ಲಕ್ಷ್ಮೀ ಮಚ್ಚ ಅಂತ ನಾವು ಹೇಳ್ತೀವಿ. ಅದನ್ನು ಲಕ್ಷ್ಮೀ ಮಚ್ಚೆ ಅಂತ ಹೇಳಿ. ಇದು ಬಹಳ ವಿಶೇಷವಾಗಿ ಗರುಡ ದೇವನಿಂದ ಬರತಕ್ಕಂತಹ ಒಂದು ಪುಣ್ಯದ ಫಲ ನಮಗೆ. ಇದು ಬಹಳ ಶ್ರೇಷ್ಠ. ಆ ಒಂದು ಮಚ್ಚೆ ಇರತಕ್ಕಂಥ ವ್ಯಕ್ತಿಯ ಶರೀರ ಬಹಳ ದಪ್ಪ ಶರೀರ, ಅಂದರೆ ಕ್ಷತ್ರಿಯ ಶರೀರವಾಗಿರುತ್ತೆ. ಲಕ್ಷಣ ಬ್ರಾಹ್ಮಣನ ಲಕ್ಷಣ ಇರುತ್ತೆ, ಅಥವಾ ರಾಕ್ಷಸ ಲಕ್ಷಣವೂ ಸಹ ಬರುತ್ತೆ. ರಾಕ್ಷಸ ಲಕ್ಷಣ ಅಂತಂದರೆ ಹುಬ್ಬು ದಪ್ಪ ಇರತಕ್ಕಂಥದ್ದು, ಕಣ್ಣುಗಳು ದಪ್ಪ ಇರುವಂಥದ್ದು, ನಗು, ಮಾತು, ಶೈಲಿ ಇವೆಲ್ಲ ರಾಕ್ಷಸ ರೂಪದಲ್ಲಿರ್ತಕ್ಕಂಥದ್ದು. ಬಟ್ ಮನುಷ್ಯನಾಗಿರ್ತಾರೆ ಮನಸ್ಸಲ್ಲಿ. ಕ್ಷತ್ರಿಯ ಅಂತಂದರೆ ಆತ ಒಂದು ರಾಜಲಕ್ಷಣ ಹೊಂದಿರತಕ್ಕಂಥವನು,
ನಗುಮುಖ, ತೇಜಸ್ವಿ, ಮನಸ್ಸಲ್ಲಿ ಸದಾ ಒಬ್ಬರಿಗೆ ಒಳ್ಳೆಯದು ಬಯಸತಕ್ಕಂಥವನು, ಅವನು ಹುಟ್ಟುತ್ತಾನೆ ಅದೃಷ್ಟಶಾಲಿ ಆಗಿರತಕ್ಕಂಥವನು. ಈ ಎರಡೂ ಭಾಗದ ಶುಭವು ಶುಭ ಫಲವೇ ಆಗಿರುತ್ತೆ. ಇಂತಹ ಮಚ್ಚೆಗಳಿಂದ ಪುರುಷರಿಗೆ ಅದೃಷ್ಟ ಹೊರತು ನತದೃಷ್ಟ ಎಂಬತಕ್ಕಂಥದ್ದಲ್ಲ. ಅದೃಷ್ಟ ನಿಮ್ಮ ಪಾಲಿಗಿದ್ದಾಗ ಅನುಭವಿಸುವಂತಹ ರೀತಿ ವ್ಯವಸ್ಥೆ ದಯಮಾಡಿ ನೀವುಗಳು ತಿಳ್ಕೊಳ್ಳಿ. ಜೊತೆಗೆ ಅಂಥ ಮನೆಯಲ್ಲೇ ನೀವು ಹುಟ್ಟಿರ್ತೀರಿ, ಅಂಥ ಶ್ರೀಮಂತಿಕೆಯಲ್ಲಿ ಇರ್ತೀರಿ, ಅಂಥ ಧನ ಸಂಪತ್ತಲ್ಲಿ ಇರ್ತೀರಿ, ಮತ್ತು ನಿಮಗೆ ಸಿಗತಕ್ಕಂತಹ ಧರ್ಮ ಪತ್ನಿಯೂ ಸಹ ಬಹಳ ಶ್ರೇಷ್ಠಳು, ಧರ್ಮದೇವತೆ ಆಗಿರ್ತಾಳೆ. ನಿಮ್ಮನ್ನು ತುಂಬ ಅರ್ಥ ಮಾಡಿಕೊಂಡು ನಿಮ್ಮೊಟ್ಟಿಗೆ ಹೆಜ್ಜೆ ಇಡತಕ್ಕಂಥವ್ರು ಇರ್ತಾರೆ. ಇಂತಹ ಸ್ಥಾನ ಮಾನ ಯೋಗ ಎಲ್ಲವೂ ಭಗವಂತನಿಂದ ಪಡೆದು ಬಂದಿರ್ತೀರಿ. ಈ ಶರೀರ ಅದ್ಭುತ. ಅದರಲ್ಲಿ ಪುರುಷನಿಗೆ ಬಲಭಾಗದ ತೋಳ್ಭಾಗದ ಮೇಲಿರ್ತಕ್ಕಂಥ ಮಚ್ಚೆ ಶುಭ ತರುತ್ತೆ. ಇಂತಹ ಮಚ್ಚೆ ಇದ್ದವರು ದಯಮಾಡಿ ಗರುಡದೇವನ್ನ ಪೂಜೆ ಮಾಡಿ, ಜೊತೆಗೆ ವಿಷ್ಣು ಸಹಸ್ರನಾಮ, ವಿಷ್ಣು ಆರಾಧನೆ, ವಿಷ್ಣು ಅವತಾರದಲ್ಲಿ ಬರತಕ್ಕಂತಹ ದೈವವನ್ನು ಪೂಜೆ ಮಾಡೋದರಿಂದ ಲಕ್ಷ್ಮಿ ಸದಾ ನಿಮ್ಮ ಪಾಲಲ್ಲಿರ್ತಾಳೆ. ನಿಮ್ಮ ಶರೀರದಲ್ಲಿ ಇಂತಹ ಚಿಹ್ನೆಗಳಿದ್ದರೆ ದಯವಿಟ್ಟು ಇಂತಹ ದೈವವನ್ನು ಪೂಜೆ ಮಾಡಿ. ಹಾಗೆ ಈ ಎಪಿಸೋಡ್ ನಿಮಗೆ ಇಷ್ಟವಾಗಿದ್ದರೆ ನೂರಾರು ಲಕ್ಷಾಂತರ ಜನಕ್ಕೆ ಕಳಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಆ ಪುಣ್ಯದ ಫಲ ನಿಮಗೆ ಸಿಗಲಿ. ನಮಸ್ಕಾರ.